ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಫೈರಿಂಗ್ ದುರ್ಘಟನೆಯಿಂದ ಹೊರಬರುವುದಕ್ಕೆ ಆಗ್ತಾ ಇಲ್ಲ. ಅಂದು ನಡೆದ ಘಟನೆಯನ್ನ ನೆನೆಸಿಕೊಂಡ್ರೆ ಮೈ ನಡುಗುತ್ತೆ ಅಂತ ಹೇಳಿ ರೆಡ್ಡಿ ಅವರ ಪತ್ನಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರ ದರ್ಶನವನ್ನು ಮಾಡಿದ್ದಾರೆ. ದೇವರ ದರ್ಶನದ ಬಳಿಕ ಅರುಣಾ ಲಕ್ಷ್ಮಿ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಘಟನೆ ನಡೆದಾಗ ನಾನು ನನ್ನ ಮಗ ಮನೆಯಲ್ಲೇ ಇದ್ವಿ. ಭರತ್ ರೆಡ್ಡಿ ಗೂಂಡಾಗಳು ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಪತಿ ಮೇಲೆ ದಾಳಿ ದುಸ್ಸಾಹಸಕ್ಕೆ ಭರತ್ ರೆಡ್ಡಿ ಕೈ ಹಾಕಿದ್ರು. ಘಟನೆಯ ಬಗ್ಗೆ ಉನ್ನತ ತನಿಖೆ ಆಗಬೇಕು ಅಂತ ಹೇಳಿ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಂಬ ಸಂತೋಷ ಅನ್ನಿಸ್ತಾ ಇದೆ ಅಮ್ಮ. ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತು ಇವತ್ತು ನಾಳೆ ಜನಾರ್ದನ್ ರೆಡ್ಡಿ ಅವ್ರದ್ದು 60ನೇ ವರ್ಷದ ಹುಟ್ಟುಹಬ್ಬ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ, ಇಡೀ ನಾಡಿನ ಜನತೆಯ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ಈ ಘಟನೆ ನಡೆದಿದ್ದು ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ. ಯಾಕಂದರೆ ರಾಸಿ ಕಲ್ಲುಗಳ ತೂರಾಟ ನಡೆದಿದೆ. ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ. ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು 8ರಿಂದ 10 ಏನಾದರೂ ಇರ್ಬೋದೋ ಏನೋ, ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ದುಸ್ಸಾಹಸ, ಇದೊಂದು ನಡೆಯಬಾರದಾಗಿದ್ದ ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ತುಂಬ ಸಂತೋಷ ಅನ್ನಿಸ್ತಾ ಇದೆ ಅಮ್ಮ. ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತು ಇವತ್ತು ನಾಳೆ